ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ದಂಗಲ್ನಲ್ಲಿ ಮುಸ್ಲಿಂ ನಾಯಕರ ಫೈಟ್ ಜೋರಾಗಿದೆ. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ಗೆ ಡಿಕೆ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಟಾಂಗ್ ಕೊಟ್ಟಿದ್ದಾರೆ. ಜಮೀರಣ್ಣ ಬಿಡಿ, ಉಳಿದ ಮುಖಂಡರು ಯಾಕೆ ಬರಲಿಲ್ಲ? ಪಕ್ಷದ ಕೆಲಸ ಅಂದಮೇಲೆ ಯಾರು ಕರೆದಿಲ್ಲ ಅನ್ನೋದು ಬಿಡಬೇಕು. ಯಾರು ಕರೆಯದಿದ್ದರೂ ಪಕ್ಷದ ಕೆಲಸವನ್ನ ಬಂದು ಮಾಡಬೇಕು. ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಪಕ್ಷೇತರ ಅಭ್ಯರ್ಥಿಗಳಿಗೆ ಫಂಡಿಂಗ್ ಮಾಡಿದ್ದು ನಾನು ನೋಡಿಲ್ಲ. ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಸಿಕ್ಕಿದಂತೆ ಆಗಿದೆ. ಈಗ ಎಲ್ಲದಕ್ಕೂ ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದೆ. ಎಲ್ಲರಿಗೂ ಶತ್ರು ಇದ್ದೇ ಇರ್ತಾರೆ. ಜಮೀರಣ್ಣನಿಗೆ ಕೆಪಾಸಿಟಿ ಇರೋದ್ರಿಂದ ಕೇರಳ ಚುನಾವಣೆಗೆ ಕಳುಹಿಸಿದ್ದು. ಯಾರೇನೇ ಹೇಳಿದ್ರು ಜಮೀರಣ್ಣನೇ ಅಂತ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಯಾರೇನೇ ಹೇಳಿದ್ರು ಜಮೀರಣ್ಣನೇ ಅಂತ ಹೇಳಿ ಶಿವಗಂಗಾ ಬಸವರಾಜ್ ದಾವಣಗೆರೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನ್ ನೋಡಿಲ್ಲ, ನೀವೇನು ನೋಡಿದ್ರೆ ಹೇಳ್ರಿ. ಹೈಕಮಾಂಡ್ ಮುಟ್ಸಾರ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದವ್ರ ಒಲ್ಲುದ್ದ ಗಂಡಂಗೆ ಮೊಸರಲ್ಲೂ ಕಲ್ಲಂತೆ. ಮೊಸರಲ್ಲಿ ಎಲ್ಲಾರು ಕಲ್ಲು ಬರಕ್ ಸಾಧ್ಯನಾ? ಹಂಗೆ ಎಲ್ಲದಕ್ಕೂ ಅವ್ರ ಮೇಲೆ ಹಾಕೋದು. ಆಯ್ತು, ಜಮೀರಣ್ಣ ಒಂದ್ ಕಡೆ ಹೇಳೋಣ. ಉಳ್ಕಿದ ಎಷ್ಟು ಜನ ಬಂದಿದ್ರು ಮುಖಂಡರುಗಳು? ಮತ್ತೆ ಅವ್ರು ಯಾರು ಲೆಕ್ಕಕ್ಕೆ ಇಲ್ಲ. ಜಮೀರಣ್ಣ ಒಬ್ಬನೇ ಸಂಬಂಧ. ಸುಮ್ನೆ ಆಗ್ಲಿಲ್ಲ ಮಾತಾಡ್ಬಾರ್ದು. ಎಲ್ಲದನ್ನು ಹೈಕಮಾಂಡ್ ನೋಡುತ್ತೆ. ನಾನ್ ಮಾತಾಡಿದ್ರು ನೋಡುತ್ತೆ, ನೀವ್ ಕೇಳಿದ ಕ್ವಶನ್ ನೋಡುತ್ತೆ. ಯಾರೇನೇ ಮಾತಾಡಲಿ ಎಲ್ಲ ಹೈಕಮಾಂಡ್ ವ್ಯಾಲ್ಯೂಯೇಷನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ಸಕ್ಕ ಉತ್ತರ ಕೊಡ್ತಾರೆ. ಅದೇ ಅವ್ರನ್ನ ಸಚಿವ ಸಂಪುಟದಿಂದ ಹೊರಗೆ ತೆಗಿಬೇಕು ಅಂತಂದ ಹೇಳಿ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಆಗಿಲ್ದರ್ ಇದ್ದೇ ಇರ್ತಾರೆ. ನನಗೂ ಶತ್ರುಗಳು ಇದ್ದಾರೆ, ಮಿತ್ರಗಳು ಇದ್ದಾರೆ, ಮೀಡಿಯಾದಲ್ಲೂ ಇದ್ದಾರೆ. ಕೆಲವ್ರು ನನ್ನ ಪರವಾಗಿ ಜಾಸ್ತಿ ಆಗ್ತಿರಿ. ಚಾನಲ್ ಕೆಲವರು ಯಾವ್ದಾದ್ರು ಸಣ್ಣ ವಿರೋಧ ಸಿಕ್ಕ ಅದನ್ನೇ ಜಾಸ್ತಿ ಆಗ್ತೀರಿ. ಆತರ ಎಲ್ಲ ಮನುಷ್ಯನ ಗುಣ ಅದು. ಎಲ್ಲ ಕಡೆ ಇದ್ದೇ ಇರ್ತಾರೆ. ನೀವು ಹಂಗೇನಾರು ತೆಗಿಯೋ ವ್ಯವಸ್ಥೆ ಅಂದ್ರೆ ತಾವು ಇದಕ್ಕೆ ಅದು ಕೇರಳಕ್ಕೆ ಕಳಿಸೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಅವ್ರ ಹತ್ರ ಕೇಪಬಿಲಿಟಿ ಇರ್ತಿದ್ರೆ ಯಾರೋ ಒಬ್ರೇನೋ ಮಾತಾಡ್ತಾರೆ ಅಂತ ಅವ್ಕೆಲ್ಲ ಗಮನ ಕೊಡೋದು ಬೇಡ. ಜಮೀರಣ್ಣನೇ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೊಟ್ಟಿದ್ದಾರೆ, ಫಂಡಿಂಗ್ ಮಾಡಿದ್ದಾರೆ. ನಾನ್ ನೋಡಿಲ್ಲ, ನೀವೇನು ನೋಡಿದ್ರೆ ಹೇಳ್ರಿ. ಹೈಕಮಾಂಡ್ ಮುಟ್ಸಾರ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದವ್ರ ಒಲ್ಲುದ್ದ ಗಂಡಂಗೆ ಮೊಸರಲ್ಲೂ ಕಲ್ಲಂತೆ. ಮೊಸರಲ್ಲಿ ಎಲ್ಲಾರು ಕಲ್ಲು ಬರಕ್ ಸಾಧ್ಯನಾ? ಹಂಗೆ ಎಲ್ಲದಕ್ಕೂ ಅವ್ರ ಮೇಲೆ ಹಾಕೋದು. ಆಯ್ತು, ಜಮೀರಣ್ಣ ಒಂದ್ ಕಡೆ ಹೇಳೋಣ. ಉಳ್ಕಿದ ಎಷ್ಟು ಜನ ಬಂದಿದ್ರು?